9ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಪಾಠಗಳು ಯಾವುದಿದೆ ಅಂತ ನೋಡುವ. ಮೊದಲನೇದಾಗಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನೋಡಿ ಪರಿವಿಡಿ ಇಲ್ಲಿ ಕಾಣ್ತಾ ಇದೆ ಯಾವುದೆಲ್ಲ ಪಾಠಗಳಿವೆ ಅಂತ. ಗದ್ಯ ಭಾಗದ ಹತ್ರ ಹೋದ್ರೆ ಮೊದಲನೇದಾಗಿ 1ನೇ ಪಾಠ ಇದೆ ಇಲ್ಲಿ ಅವರೇ ರಾಜರತ್ನಂ ಅಂತ. KP ಪೂರ್ಣಚಂದ್ರ ತೇಜಸ್ವಿ ಇವರ ಲೇಖಕರು. 2ನೇ ಪಾಠ ಅರಳಿಕಟ್ಟೆ. 3 ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. 4 ಬಸ್ಸು ಪ್ರಯಾಣದ ಸುಖ ದುಃಖಗಳು. ಆಮೇಲೆ ಉರುಸುಗಳಲ್ಲಿ ಭಾವೈಕ್ಯತೆ. ನೆಕ್ಸ್ಟ್ ಯಾವ್ದಂದ್ರೆ ಪಾಂಡಿತ್ಯದ DL ನರಸಿಂಹಾಚಾರ್. ಐನ್ಸ್ಟೀನ್ ಮತ್ತು ದೇವರು. ಭೀಷ್ಮ ಪ್ರತಿಜ್ಞೆ. ಇದು ಗದ್ಯ ಭಾಗ. ಇನ್ನು ಪದ್ಯ ಭಾಗದ ಹತ್ರ ಹೋದ್ರೆ ಬೆಳಗು ಜಾವ. 2ನೇದಾಗಿ ಅಟ್ಟ ಹತ್ತಬೇಡ. 3 ಅವರು ಮತ್ತು ನಾವು. 4 ತೊಟ್ಟಿಲು ತೂಗುವ ಹಾಡು. 5 ಮನೆಗೆಲಸದ ಹೆಣ್ಣು ಮಗಳು. 6ನೇ ಪಾಠ ಹೊನ್ನೆ ಮರದ ನೆರಳು. 7 ವಚನಗಳು. 8 ಆಚಾರವಿಲ್ಲದ ನಾಲಗೆ. ಇದರಲ್ಲಿ ಬರ್ದಿದ್ದಾರೆ ಯಾರು ಕೃತಿಕಾರರಂತ ಬಲಭಾಗದಲ್ಲಿ ನೋಡಬಹುದು ನೀವು. ಇನ್ನು ಸೈದ್ಧಾಂತಿಕ ವ್ಯಾಕರಣಗಳಿವೆ. ಸಂಧಿಗಳು, ಸಂಸ್ಕೃತ ಸಂಧಿಗಳು, ದೇಶೀಯ ಅನ್ಯ ದೇಶೀಯ ಪದಗಳಿವೆ. ನಾಮಪದ, ನಾಮಪದದ ವಿಧಗಳು, ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದ, ಸಕರ್ಮಕ ಅಕರ್ಮಕ ಕ್ರಿಯಾಪದಗಳು, ಕಾಲಗಳು, ಕಾಲ ಪಲ್ಲಟ, ದ್ವಿರುಕ್ತಿ, ಜೋಡು ನುಡಿ, ಅವ್ಯಯಗಳು, ನುಡಿಗಟ್ಟು, ಪಡೆನುಡಿ. ಇನ್ನು ರಚನೆಯಲ್ಲಿದೆ ಗಾದೆಗಳ ವಿಸ್ತರಣೆ, ಪತ್ರಲೇಖನ, ಪ್ರಬಂಧ ರಚನೆ ಮತ್ತು ಪೂರಕ ಓದು ಕುವೆಂಪು ಅವರ ವಿಶ್ವಮಾನವ ಸಂದೇಶ. ನೀರಿನ ಮಹತ್ವ ಮತ್ತು ಮಾಲಿನ್ಯ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಇನ್ನು ಅವರದ್ದು ಚಟುವಟಿಕೆ ಇವೆ ನೋಡಿ. ಇಲ್ಲಿ PDF ಅನ್ನು ನೋಡಬಹುದಾಗಿದೆ. ಸೊ ಇದು ಮೊದಲನೇ ಪಾಠದ್ದು. 2ನೇ ಪಾಠ ಅರಳಿಕಟ್ಟೆದು. ಇಲ್ಲಿ ಕೃತಿಕಾರರ ಪರಿಚಯ ಕೂಡ ಇವೆ. 3ನೇ ಪಾಠ ಸೊ ಈ ತರ ಇದೆ. ಇದರ PDF ಅನ್ನು ನನ್ನ ಬೇರೆ ವಿಡಿಯೋದಲ್ಲಿ ಇದರ ಸಂಪೂರ್ಣವಾದ ಒಂದು PDF ಅನ್ನು ಹಾಕಿದ್ದೇನೆ. ಸೊ ನೋಡಬಹುದು. ಧನ್ಯವಾದ.